ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಬಿಜೆಪಿಯ ತಾಲೂಕು ಅಧ್ಯಕ್ಷ ಪ್ರಸಾದ್ ಗೌಡರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಪಕ್ಷದ ಸಂಘಟನೆ ಹಾಗೂ ಚುನಾವಣಾ ದೃಷ್ಟಿಯಿಂದ ಮಾಗಡಿ ತಾಲೂಕಿನ ಬಿಜೆಪಿಯ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಉಪಾಧ್ಯಕ್ಷರುಗಳಾಗಿ ತಿಪ್ಪಸಂದ್ರ ಹನುಮಂತೇಗೌಡ, ಬಿಡದಿ ರೇವಣ್ಣ, ಉಡುವೆಗೆರೆ ಚನ್ನಬಸವಯ್ಯ, ಹುಳ್ಳೇನಹಳ್ಳಿ ಮಂಜುನಾಥ್, ಪೂಜಾರಿಪಾಳ್ಯ ಲವ, ಮೆಳ್ಳಹಳ್ಳಿ ಸಿದ್ದೇಗೌಡ, ಪ್ರಧಾನ ಕಾರ್ಯದರ್ಶಿಯಾಗಿ ಚಿಕ್ಕಲ್ಯ ಶ್ರೀಧರ್, ಮಾಗಡಿ ಟೌನ್ ಜಯರಾಮ್, ಕಾರ್ಯದರ್ಶಿಗಳಾಗಿ ಕೂಟ್ಗಲ್ನ ಅರುಣ್, ತಿಪ್ಪಸಂದ್ರ ಸಿಎಲ್ ಶ್ರೀನಿವಾಸ್, ಮಾಡ್ಬಾಳ್ ಪ್ರದೀಪ್, ಕರೇನಹಳ್ಳಿ ಹಾಗೂ ಬಿಡದಿಯ ಶರತ್, ಕುದೂರು ಗಗನ್, ಆಲದಮರದೊಡ್ಡಿ ಹಾಗೂ ಬಿಡದಿ ಉಮೇಶ್ ರವರುಗಳನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲೆಯ ದೊಡ್ಡಿ ರಾಜೇಶ್, ಎಂಆರ್ ರಾಘವೇಂದ್ರ, ಪ್ರಸನ್ನ, ಧನುಷ್, ಹೇಮಂತ್ ಕುಮಾರ್, ನಿಜಗಣ ಶಿವಯೋಗಿ, ನಾರಾಯಣಸ್ವಾಮಿ, ಉಮೇಶ್, ಪ್ರದೀಪ್ ಇನ್ನೂ ಅನೇಕರು ಭಾಗವಹಿಸಿದ್ದರು. बोलो भारत माता के जय, बोलो भारत माता के जय, बोलो भारत माता के जय. ನಮ್ಮೆಲ್ಲರ ಕೇಂದ್ರ ಬಿಂದು ನೂತನವಾಗಿ ನಿಯುಕ್ತಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮಾಗಡಿ ವಿಧಾನಸಭಾ ಕ್ಷೇತ್ರ ಮಾಗಡಿ ಮಂಡಲದ ಅಧ್ಯಕ್ಷರಾದಂಥ ಪ್ರಸಾದ್ ಗೌಡ್ರೆ ಹಾಗೂ ಇವತ್ತು ಘೋಷಣೆ ಆಗ್ತಕ್ಕಂಥ ಪದಾಧಿಕಾರಿಗಳೇ, ಹಾಗೆ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ರಾಘವೇಂದ್ರ ಅವರಿದ್ದಾರೆ, ಹಾಗೆ ಜಿಲ್ಲೆಯ ಕಾರ್ಯದರ್ಶಿಯಾದಂಥ ಪ್ರಸನ್ನ ಅವರಿದ್ದಾರೆ, ಉಳಿದಂತೆಲ್ಲ ಹಿರಿಯರಿದ್ದೀರಿ. ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ವಿಶೇಷವಾಗಿ ಮಾಧ್ಯಮ ಮಿತ್ರರು, ನನ್ನೆಲ್ಲ ಮಾರ್ಗದರ್ಶಕರು ಸಹ ತಾವಿದ್ದೀರಿ. ತಮ್ಮೆಲ್ಲರಿಗೂ ಸಹ ಈ ಒಂದು ಒಂದು ಪ್ರೆಸ್ ಮೀಟ್ಗೆ ತಮ್ಮೆಲ್ಲರಿಗೂ ಸಹ ತುಂಬ ಸ್ವಾಗತ ಕೊಡ್ತೇನೆ. ನಾವಿವತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ಮೂಲಕ ಅದರ ತಂಡದ ನಿಯುಕ್ತಿ ಅಥವಾ ಘೋಷಣೆ, ಜವಾಬ್ದಾರಿಗಳ ಘೋಷಣೆಯನ್ನು ಮಾಡಬೇಕು, ಆ ಒಂದು ವಿಷಯ ಇಟ್ಕೊಂಡು ನಾವು ಈ ಒಂದು ಪ್ರೆಸ್ ಮೀಟ್ನ ಕರೆದಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಮಾಗಡಿನಲ್ಲಿ ಹೊಸ ಸಿಂಬಲ್ ಅಂತ ಏನಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಆದಂಥ ಇತಿಹಾಸ ಇದೆ. ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಹರಡಿದೆ. ಒಂದು ಸಾರಿ MLA ಸಹ ಬಾಲಕೃಷ್ಣ ಅವರು ಇದೇ ಒಂದು BJP ಸಿಂಬಲ್ನಲ್ಲಿ ಗೆದ್ದಿದ್ದಾರೆ. ಮಾಗಡಿನಲ್ಲಿ BJP ಸಿಂಬಲ್ಗೆ ಆದಂಥ ಒಂದು ವರ್ಚಸ್ಸು ಮತ್ತು ಅದಕ್ಕೆ ಆದ ಸ್ಥಾನಮಾನ, ಅದಕ್ಕೆ ಆದಂಥ ಒಂದು ಮತ ಇದೆ. ಹಾಗೆ ಮುಂದಿನ ಚುನಾವಣೆಯಲ್ಲಿ ನಾವು MLA ಶತಾಯಗತಾಯ ಗೆಲ್ಲಬೇಕು. ಅದರ ದೃಷ್ಟಿಯಿಂದ ನಾವು ಸಂಘಟನೆ ಮಾಡಬೇಕು. ಆ ಸಂಘಟನೆ ಮಾಡಬೇಕಾದ್ರೆ ಎಲ್ಲ ಪದಾಧಿಕಾರಿಗಳು, ಎಲ್ಲ ವ್ಯಾಪ್ತಿ, ಎಲ್ಲ ಜಾತಿ, ಎಲ್ಲರನ್ನ ಒಳಗೊಂಡಂಥ ಒಂದು ಬಲಿಷ್ಠವಾದ ಒಂದು ತಂಡ ಮಾಡಬೇಕು ಅಂತ ಹೇಳಿ ನಾವು ಸಹ ಅವರಲ್ಲಿ ಪೀಠಿಕೆ ಹಾಕಿದ್ವಿ. ಅದೇ ರೀತಿಯಲ್ಲಿ ಅಧ್ಯಕ್ಷರು ಸಹ ಸ್ಪಂದಿಸುತ್ತಾ ಮುಂದಿನ ಸಂಘಟನೆಯಲ್ಲಿ ನಾನು ಪಾಲ್ಗೊಳ್ಳುತ್ತೇನೆ. ನಾನು ವೈಯಕ್ತಿಕವಾಗಿ ಹಲವಾರು ಚಟುವಟಿಕೆಗಳನ್ನ ಮಾಡ್ತಾ, ಹಲವಾರು ಸೇವೆಗಳನ್ನ ಮಾಡ್ತಾ ಬರ್ತಾಯಿದ್ದೀನಿ. ಅದು ನಾವು ಜೊತೆಗೂ ಇದ್ದು ಕಣ್ಣಾರೆ ಕಂಡಿದ್ದು ಸಹ ಹೌದು. ಹಾಗೆ ಮುಂದಕ್ಕೂ ಸಹ ನಾನು ನಡ್ಕೊಂಡು ಹೋಗುತ್ತೆ. ಎಷ್ಟೋ ಜನ MLA ಕ್ಯಾಂಡಿಡೇಟ್ಗಳನ್ನ ನಾವು ನೋಡಿದ್ವಿ. ಎಷ್ಟೋ ಜನ MLA ಕ್ಯಾಂಡಿಡೇಟ್ಗಳು ಬಂದರು, ತುಂಬ ಜನ ಚುನಾವಣೆ ಮುಗಿದ ನಂತರ ಹೊರಟರು, ಕೆಲವರು ರಾಜೀನಾಮೆ ಕೊಟ್ಟರು, ಕೆಲವರು ಬೇರೆ ಬೇರೆ ಕಾರಣಗಳಲ್ಲಿ ಅವರು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ MLA ಚುನಾವಣೆ ನಂತರ 20-21 ಸಾವಿರ ವೋಟ್ ತಗೊಂಡ ನಂತರ ಪ್ರಸಾದ್ ಗೌಡರು ಇದಾರಾ ಇಲ್ವಾ ಅಂತ ಹೇಳಿದ್ರೆ ಅದಕ್ಕೆ ನೀವೇ ಉತ್ತರ ಕೊಡಬೇಕು. ಖಂಡಿತವಾಗಿ ಜನರ ಮಧ್ಯೆ, ನಿಮ್ಮ ಮಧ್ಯೆ ಪ್ರಸಾದ್ ಗೌಡರು ಖಂಡಿತ ಇದ್ದಾರೆ. ಸೊ ಅದೇ ದೃಷ್ಟಿಯಲ್ಲಿ ಅವ್ರಿಗೆ ಸಂಘಟನೆ ಮಾಡಲಿಕ್ಕೆ ಸಾಮರ್ಥ್ಯ ಇದೆ, ಶಕ್ತಿ ಇದೆ. ಅವರು ಈ ಪಾರ್ಟಿನ ಒಂದು ಮಾಡಬೇಕು, ಮುಂದಕ್ಕೆ ತೊಗೊಂಡೋಗ್ಬೇಕು, ಪಾರ್ಟಿನ ಬೆಳೆಸ್ತಾ ತಾನು ಬೆಳಿಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರಿಗೆ ಅಧ್ಯಕ್ಷರು ನಿಯುಕ್ತಿ ಮಾಡಿದ್ದಾರೆ. ಆನಂದ್ ಸ್ವಾಮಿ ಅವರು ನಮ್ಮ ಜಿಲ್ಲೆಯ ಅಧ್ಯಕ್ಷರು, ಅವರು ತಾಲೂಕು ಅಧ್ಯಕ್ಷರಾಗಿ ಅವ್ರನ್ನ ನಿಯುಕ್ತಿ ಮಾಡಿದ್ದಾರೆ. ಈ ಒಂದು ತಂಡ ಎಲ್ಲ ಹೋಬಳಿ ಮಟ್ಟದಲ್ಲಿ, ಎಲ್ಲ ಬೂತ್ ಮಟ್ಟದಲ್ಲಿ, ಪ್ರತಿ ಬೂತಿನ ಕನಿಷ್ಠ 10 ಜನ ತಂಡದ ಯುವಕರದು, ಮಹಿಳೆಯರು, SC ST OBC ಎಲ್ಲ ವರ್ಗದ ಜನಗಳನ್ನ ಸೇರಿಸಿ ನಾವು ಒಗ್ಗೂಡಿಸ್ಕೊಂಡು ಪಾರ್ಟಿ ಕಟ್ಟಬೇಕು ಅಂತ ಹೇಳಿ ಒಂದು ಗುರಿ ಇಟ್ಕೊಂಡಿದ್ದೆ. ಆ ಗುರಿ ಇವತ್ತು ಪ್ರಸಾದ್ ಗೌಡರಿದ್ದಾರೆ, ಅವ್ರ ಜೊತೆಗೆ ತಂಡ ಇದೆ, ಇವತ್ತು ಘೋಷಣೆ ಆಗುವಂಥ ತಂಡ ಇದೆ. ಇವರೆಲ್ಲರೂ ಸಹ ಸಮರ್ಥರಿದ್ದಾರೆ ಹಾಗೂ ಅದನ್ನು ಮುನ್ನಡೆಸುವಂಥ ಸಾಮರ್ಥ್ಯ ಇರ್ತಕ್ಕಂಥವ್ರನ್ನೇ ಗುರುತಿಸ್ತಿದ್ದಾರೆ, ಅವ್ರಿಗೆ ಕೊಡ್ತಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆ ಯಾರಿಗೆ ಜೋಡಿಸ್ಬೇಕು, ಇನ್ನು ಬೇರೆ ಬೇರೆ ಜವಾಬ್ದಾರಿಗಳಿದೆ. ಇವತ್ತು ಘೋಷಣೆ ಆಗೋದು ಒಂದು ಜನರಲ್ ಬಾಡಿ ಅಷ್ಟೇ. ಯುವ ಮೋರ್ಚಾ ಇದೆ, ಮಹಿಳಾ ಮೋರ್ಚಾ ಇದೆ, OBC ಮೋರ್ಚಾ ಇದೆ, ST ಮೋರ್ಚಾ ಇದೆ, SC ಮೋರ್ಚಾ ಇದೆ, ಅಲ್ಪಸಂಖ್ಯಾತ ಮೋರ್ಚಾ ಇದೆ. ಹಾಗೆ ವಿವಿಧ ಪ್ರಕೋಷ್ಠಗಳಿದೆ, ವಿವಿಧ ರೀತಿಯಲ್ಲಿ ಜವಾಬ್ದಾರಿಗಳು ಎಲ್ಲ ಕಾರ್ಯಕರ್ತರಿಗೂ ಸಿಗುತ್ತೆ. ಎಲ್ಲ ಕಾರ್ಯಕರ್ತರು, ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಜವಾಬ್ದಾರಿ ಕೊಡುವಷ್ಟು ಭಾರತೀಯ ಜನತಾ ಪಾರ್ಟಿನಲ್ಲಿ ಜವಾಬ್ದಾರಿಗಳಿದೆ.
ಎಲ್ರಿಗೂ ಕೆಲಸ ಸೂಚಿಸುವಂಥಷ್ಟು ಕೆಲಸ ಇದೆ. ಪ್ರತಿ ಬೂತ್ಗೆ ನಾವು 12 ಜನ ನಿಯುಕ್ತಿ ಮಾಡ್ತೀವಿ. ಪ್ರತಿ ಬೂತ್ನಲ್ಲೂ ಸಹ ಭಾಳ ಬಲಿಷ್ಠವಾದಂಥ ತಂಡ ಕಟ್ಟುವಂಥದ್ದು. ಹಾಗಾಗಿ ಎಲ್ರಿಗೂ ಸಹ ಜವಾಬ್ದಾರಿ ಸಿಗುತ್ತೆ, ಯಾರಿಗೂ ಜವಾಬ್ದಾರಿ ಇಲ್ಲ. ದೊಡ್ಡದು ಚಿಕ್ಕದು ಬೇರೆ ವಿಷಯ, ಆದರೆ ಪ್ರತಿಯೊಬ್ಬರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ 100% ಒಂದಲ್ಲ ಒಂದು ಜಾಗದಲ್ಲಿ ಅವರಿಗೆ ಆದಂಥ ಗೌರವ ಸಲ್ಲಿಸುವಂಥದ್ದು, ಅವರಿಗೆ ಜವಾಬ್ದಾರಿ ಕೊಡುವಂಥ ಕೆಲಸ ಆಗುತ್ತೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿನ ನಮ್ಮ ಪ್ರಸಾದ್ ಗೌಡರು ಮತ್ತು ಉಳಿದಂಥ ತಂಡ ನಡೆಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಏನು ಈ ದಿನ ನೂತನವಾಗಿ ನಮ್ಮ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಪ್ರಸಾದ್ ಗೌಡರು ಕೂಡ ನಾನು ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತೀನಿ. ಏನು ರಾಜೇಶ್ ಅವರು ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೇನು ಹೊಸ್ತಲ್ಲ. ಎಲ್ಲ ಹಂತದಲ್ಲೂ ಜಿಲ್ಲಾ ಪಂಚಾಯತಿಯಿಂದ ಹಿಡಿದು ತಾಲೂಕು ಪಂಚಾಯತಿಯಿಂದ ಹಿಡಿದು ಪುರಸಭೆಯವರೆಗೂ ಕೂಡ ನಾವು ಇಲ್ಲಿ ಆಯ್ಕೆಯನ್ನು ಆಗಿದ್ದಂಥವರು. ಮತ್ತು ಅದರಲ್ಲೂ ವಿಶೇಷವಾಗಿ ಸಂಘಟನೆ ವಿಚಾರಕ್ಕೆ ಬಂದಾಗ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಅದರದೇ ಆದ ಇನ್ನು ಹಲವಾರು ತಂಡಗಳು ಮಾಗಡಿ ತಾಲೂಕಿನಲ್ಲಿ ಈಗಲೂ ಕೂಡ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರೋದು ಎಲ್ಲರಿಗೂ ಜನಜನಿತ. ಇನ್ನು ಮುಂದೆ ಏನು ಪ್ರಸಾದ್ ಗೌಡರು ಇವತ್ತು ಜವಾಬ್ದಾರಿಗಳನ್ನ ಘೋಷಣೆ ಮಾಡ್ತಾರೆ, ಆ ಜವಾಬ್ದಾರಿಯ ಜೊತೆಗೆ ಹಳೆ ಬೇರು ಸಚಿವರು ಈ ರೀತಿ ಈ ಒಂದು ತಂಡ ನಿರಂತರವಾಗಿ ಕೆಲಸ ಮಾಡ್ತದೆ. ಸಾಮಾಜಿಕ ಸೇವೆಯಲ್ಲಿ ಇವತ್ತು ಕೂಡ ಹಿಂದೆ ಬಿದ್ದಿಲ್ಲ ಪ್ರಸಾದ್ ಗೌಡರು ಅನ್ನೋದಕ್ಕೆ ಈಗ ಏನು ಅವರು ವೈಯಕ್ತಿಕವಾಗಿ ಅವರು ಏನು ಹೈಮಾಸ್ ದೀಪಗಳು ಹಾಕ್ಸ್ತಾ ಇರೋಂಥದ್ದು ಇರ್ಬೋದು, ಮತ್ತು ಬಸ್ ನಿಲ್ದಾಣಗಳನ್ನ ಮಾಡಿಸ್ತಾ ಇರೋಂತಿರ್ಬೋದು, ಮತ್ತು ಗುಡಿ ಗೋಪುರಗಳಿಗೆ ತನ್ನದೇ ಆದಂಥ ಒಂದು ಸಹಾಯ ಹಸ್ತವನ್ನು ನೀಡ್ತಾ ಇರೋವಂಥದ್ದು ಇರ್ಬೋದು. ಇವೆಲ್ಲ ನೋಡಿದಾಗ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರ ಒಂದು ಮುಂದಾಳತ್ವದಲ್ಲಿ ಬಲಾಢ್ಯವಾಗಿ ಸಂಘಟನೆಯನ್ನು ಮಾಡಿ ಈ ತಾಲೂಕಿನಲ್ಲಿ ಮತ್ತೊಮ್ಮೆ ಕಮಲ ಅರಳೋದ್ರಲ್ಲಿ ಎರಡು ಮಾತಿಲ್ಲ. ಆ ರೀತಿ ಈ ಒಂದು ಸಂಘಟನಾತ್ಮಕವಾಗಿ ಕೆಲಸ ನಿರ್ವಹಿಸ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇವತ್ತು ನಮ್ಮ ಮಾಗಡಿ ಮಂಡಲದ ಪದಾಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಪತ್ರಕರ್ತರನ್ನ ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ. ಅದಕ್ಕೆ ಮುಂಚೆ ಇವತ್ತು ನನ್ನ ಒಂದು ಮಾಗಡಿ ಮಂಡಲದ ಅಧ್ಯಕ್ಷನಾಗಿ ನಿಯುಕ್ತಿ ಮಾಡಿದಂಥ ವಿಜೇಂದ್ರಣ್ಣವ್ರಿಗೂ ಮತ್ತು ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರಿಗೆ, ನಮ್ಮ ಅಶೋಕಣ್ಣವ್ರಿಗೆ, ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಆದಂತಹ ನಮ್ಮ ಆನಂದ್ ಸ್ವಾಮಿ ಅವರಿಗೆ, ನಮ್ಮ MP ಸಾಹೇಬರಾದಂಥ ಡಾಕ್ಟರ್ ಮಂಜುನಾಥ್ ಸಾಹೇಬರಿಗೆ ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಮತ್ತು ನನ್ನ ಧನ್ಯವಾದವನ್ನು ಅರ್ಪಿಸ್ತಾ, ಇವತ್ತು ನಾವು ಮಾಗಡಿಲಿ 2022ರಲ್ಲಿ ನಾನು ಸ್ಟಾರ್ಟಿಂಗ್ ಬಂದಾಗ ನಾನು ಯಾರು ಅಂತ ಪರಿಚಯ ಇರಲಿಲ್ಲ ನಮ್ಮ ಮಾಗಡಿ ತಾಲೂಕಿನ ಎಷ್ಟೋ ಜನಕ್ಕೆ. ಏಕೆಂದರೆ ನಾನು ಓದಿದ್ದೆ ಹೆಜ್ಜಾಲ ಸ್ಕೂಲಲ್ಲಿ ಓದಿ ಬಂದೆ. ನಾನು ಬಂದಾದಮೇಲೆ ನಾನೇ ಅನೌನ್ಸ್ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಅವತ್ತಿತ್ತು. ಯಾಕೆಂದರೆ ಯಾರೂ ನನ್ನ ಗುರುತಿಸ್ತಾ ಇರಲಿಲ್ಲ. ಅಂಥದ್ರಲ್ಲಿ ಇವತ್ತು ನನಗೆ 23ರಲ್ಲಿ ನಡೆದಂಥ MLA ಸಾರ್ವತ್ರಿಕ ಚುನಾವಣೆಗೆ 21,000 ವೋಟ್ ಕೊಟ್ಟಂಥ ಯಾರು ಅಂತ ಗೊತ್ತಿಲ್ಲದೆ ಇರೋ ಈ ಒಬ್ಬ ಮಗನ ನಮ್ಮ ತಂದೆ ತಾಯಿದ್ರು, ನಮ್ಮ ಅಕ್ಕ ತಂಗಿದ್ರು ಇವತ್ತು ನನಗೆ 21,000 ವೋಟು ಹಾಕಿ ನಾನು ಇಲ್ಲಿವರೆಗಾದರೂ ತಂದು ನಿಲ್ಲಿಸಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷ ಇರ್ಬೋದು, ನನ್ನ ನಂಬಿ ನನ್ನ ಒಂದು ಹೋರಾಟಕ್ಕೆ ಅವರು ಅಷ್ಟಾದರೂ ಕೊಟ್ಟಿದ್ದಾರೆ. ಅದನ್ನು ನಾನು ಅವರ ಚಿರಋಣಿ, ಯಾವತ್ತೂ ಕೂಡ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ. ಮುಂದಿನ ದಿನದಲ್ಲಿ ಅವರ ಋಣವನ್ನು ತೀರ್ಸೋದಕ್ಕೆ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡಬೇಕು, ನಾವು ಕ್ಷೇತ್ರ ತೊರಿಬಾರ್ದು ಅನ್ನೋ ಒಂದು ಉದ್ದೇಶ. ಏಕೆಂದರೆ ನಿಮ್ಗೆ ಈಗಾಗಲೇ ಇತಿಹಾಸ ಗೊತ್ತಿದೆ. ಇಲ್ಲಿ BJP ಜನತಾ ಪಾರ್ಟಿಯಲ್ಲಿ ಎಲ್ಲನೂ ಕೂಡ ಬರ್ತಾ ಇದ್ರು ಹೋಯ್ತಾ ಇದ್ರು ಅನ್ನೋದು ತಮಗೆಲ್ಲ ಗೊತ್ತಿರುವಂಥದ್ದೇ. ನನ್ನ ಸ್ಟಾರ್ಟಿಂಗಲ್ಲಿ ಬಂದಾಗ ಎಲ್ಲರೂ ಒಂದು ಕ್ವಶನ್ ಮಾರ್ಕ್ ಒಂದೇ ಇತ್ತು, ನೀವು ಎಷ್ಟು ದಿನ ಇರ್ತೀರಾ ಅಂತ ಕೇಳ್ತಾ ಇದ್ರು ಎಲ್ಲರೂ. ಅದು ಭಗವಂತ ನಾವು ಎಷ್ಟು ದಿನ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಹೋಗ್ತಾನೆ, ಅದನ್ನು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮನ್ನ ನಂಬಿರೋವಂಥ ಕಾರ್ಯಕರ್ತರಾಗಿರ್ಬೋದು, ನಮ್ಮನ್ನ ನಂಬಿರುವಂಥ ನಾಯಕರುಗಳಾಗ್ಬೋದು, ನಮ್ಮನ್ನ ನಂಬಿರುವಂಥ ಯಾವುದೇ ಸಾಮಾನ್ಯ ಜನ ಆಗ್ಬೋದು, ಅವ್ರಿಗೆ ನೋವಾಗಬಾರ್ದು ಅಂತ ಉದ್ದೇಶಕ್ಕೋಸ್ಕರ ಇವತ್ತು ಒಂದು 23 ಎಲೆಕ್ಷನ್ನ ನಾವು JDS ಮತ್ತು ಕಾಂಗ್ರೆಸ್ಗೆ ಫೈಟ್ ಕೊಡೋ ರೀತಿಯಲ್ಲಿ ನಾವು ಕೆಲಸನ ಮಾಡ್ಕೊಬಂದ್ವಿ. ಅದೇ ರೂಪದಲ್ಲಿ ನಾವು ಮುಂದೆ ಇಲ್ಲಿ ಏನಾನ ಮಾಡಿ ಇಲ್ಲಿ ನಾವು ನಮ್ಮ MLA ಒಂದು ಸ್ಥಾನವನ್ನು ಚುಕ್ಕಾಣಿ ಹಿಡಿಲೇಬೇಕು. ಮತ್ತೆ ನಾವು 94ರ ಒಂದು ಇತಿಹಾಸವನ್ನು ಮರುಕಳಿಸಲೇಬೇಕು ಈ ಸರಿ 28ಕ್ಕೆ ಅಂತ ಹೇಳಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರಣ್ಣವರಾಗ್ಬೋದು, ನಮ್ಮ ಆನಂದ್ ಸ್ವಾಮಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಕೂಡ ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಮಾಡವ್ರೆ. ಅದ್ರ ಜೊತೆಗೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮಾಗಡಿ ಮಂಡಲದಿಂದ ಇವತ್ತು ನಾವು ಪೇರೆಂಟ್ ಪಾರ್ಟಿ
ಏನು ಅದನ್ನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ತಾವೆಲ್ಲರೂ ಕೂಡ ಮಾಧ್ಯಮದವರು ಎಲ್ಲ ಬಂದಿದ್ದೀರಿ. ನಿಮ್ಗಳ ಒಂದು ಶುಭ ಹಾರೈಕೆ ನಮ್ಮ ಮೇಲಿರಲಿ, ಈ BJP ಮೇಲಿರಲಿ. ಯಾಕೆಂದರೆ ಇವತ್ತು ಇಡೀ ದೇಶದಲ್ಲಿ BJP ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದೆ ನಮ್ಮ ಮೋದಿ ಸಾಹೇಬರು ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. ಯಾಕೆಂದರೆ ಅಭಿವೃದ್ಧಿ ಅಂದರೆ ಏನು ಅಂತ ತೋರಿಸ್ಕೊಡ್ತಾ ಇರೋರು ನಮ್ಮ ಮೋದಿ ಸಾಹೇಬರು. ಇವತ್ತು 15 ವರ್ಷದಿಂದನೂ ಕೂಡ ಇದು ನಡ್ಕೊ ಬರ್ತಾ ಇದೆ. ಬನ್ನಿ. ಹಾಗಾಗಿ ನೀವೆಲ್ಲರೂ ಕೂಡ ನಮಗೆ ಹೆಚ್ಚಿನ ರೀತಿ ಸಹಕಾರ ಕೊಡಿ, ನಾವು ಹೆಚ್ಚಿನ ಒಳ್ಳೆ ಕೆಲಸ ಮಾಡೋದಕ್ಕೆ ನೀವುಗಳೆಲ್ಲ ಒಂದು ಸಹಕಾರ ಕೊಡಿ ಅಂತ ಕೇಳ್ತಾ, ಇವಾಗ ನಾವು ನಮ್ಮ ಮಾಗಡಿ ಮಂಡಲದ ಪದಾಧಿಕಾರಿಗಳನ್ನ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಹನುಮಂತೇಗೌಡರು ತಿಪ್ಸಂದ್ರ, ರೇವಣ್ಣವರು ಬಿಡದಿ, ಚನ್ನಬಸಯ್ಯನವರು ಹುಡುಗೆರೆ, ಮಂಜುನಾಥ್ ಅವರು ಉಡುವೇನಹಳ್ಳಿ, ಲವ ಅವರು ಪೂಜಾರಿಪಾಳ್ಯ, ಸಿದ್ದೇಗೌಡರು ಮೆಳ್ಳಳ್ಳಿ ಉಪಾಧ್ಯಕ್ಷಗಳದಾಯಿತು. ಪ್ರಧಾನ ಕಾರ್ಯದರ್ಶಿಗಳು ಶ್ರೀಧರ್ ಅವರು ಚಿಕ್ಕಲ್ಯ, ಜಯರಾಮ್ ಅವರು ಮಾಗಡಿ ಟೌನು. ಕಾರ್ಯದರ್ಶಿಗಳು ಅರುಣ್ ಕೂಟ್ಕಲ್ಲು, CL ಶ್ರೀನಿವಾಸ್ ತಿಪ್ಸಂದ್ರ, ಪ್ರದೀಪ್ ಅಪ್ಪಿ ಅವರು ಮಾಡ್ವಾಳು ಆ ಹೋಬಳಿಯಿಂದ, ಶರತ್ ಅವರು ಕರೇನಹಳ್ಳಿ ಬಿಡದಿ, ಗಗನ್ ಸುಬ್ನಹಳ್ಳಿ, ಉಮೇಶ್ ಅವರು ಆಲ್ಮರದೊಡ್ಡಿ ಬಿಡದಿ. ಇಷ್ಟು ಜನನ ಇವತ್ತು ಪೇರೆಂಟ್ ಬಾಡಿಲಿ ಇವತ್ತು ನಾವು ಘೋಷಣೆ ಮಾಡಿ ಅವರು ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಬೇಕು, ಮತ್ತು ನಾವು ಬೂತ್ ಮಟ್ಟದಲ್ಲಿ ಇಳಿದು ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಅವ್ರನ್ನೆಲ್ಲ ಮಾತಾಡಿ ನಾವು ಅವ್ರು ಹೆಚ್ಚಿನ ರೀತಿ ನಾವು ಸಮಯ ಕೊಡ್ತೀವಿ. ಮತ್ತು ಈ ಪಕ್ಷವನ್ನು ನಾವು ಬೆಳೆಸೋದಕ್ಕೆ ಕಟ್ಟೋದಕ್ಕೆ ಈ ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರು ತುಂಬಾ ಕೆಲಸ ಮಾಡಿದ್ದಾರೆ. ಇಲ್ಲಿನ ಒಂದು ನಮ್ಮ ಮಿನಿಸ್ಟರ್ ಆಗಿದ್ದಾಗ ಆ ಒಂದು ಆ ಕೆಲಸಗಳನ್ನ ಜೊತೆಗೆ ಇಟ್ಕೊಂಡು, ಅದ್ರ ಜೊತೆಗೆ ಮುಂದೆ ಬರುವಂತ ಮೋದಿ ಸಾಹೇಬರ ಕೆಲಸಗಳನ್ನ ಜೊತೆಲಿ ಇಟ್ಕೊಂಡು, ಅದ್ರ ಜೊತೆಗೆ ನಾವು ಕೂಡ ನಮ್ಮ ಕೈಲಾದಂಥ ಸೇವೆಯನ್ನ ನಮ್ಮ ಜನಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಪದಾಧಿಕಾರಿಗಳನ್ನ ಘೋಷಣೆ ಮಾಡಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಇದ್ರ ಮೂಲಕ ಎಲ್ಲ ಪದಾಧಿಕಾರಿಗಳು ಒಳ್ಳೆ ಕೆಲಸ ಮಾಡಲಿ, ಅವ್ರಿಗೆ ಹೆಚ್ಚಿನ ರೀತಿ ಶಕ್ತಿ ಕೊಡುವಂಥ ಕೆಲಸ ಭಗವಂತ, ನಮ್ಮ ಪಕ್ಷ, ನಾವು ಕೂಡ ವೈಯಕ್ತಿಕವಾಗಿ ಎಲ್ಲ ಥರದಲ್ಲೂ ಕೂಡ ಅವ್ರಿಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಈ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಮಾಗಡಿಯಿಂದ 3 ಕಿಲೋಮೀಟ್ರಲ್ಲಿ ಒಂದು 10 ಎಕರೆ ಈಗ ಆಲ್ರೆಡಿ ತಗೊಂಡಿದ್ದೀನಿ ಜಾಗನ. ಹೇಳ್ತೀನಿ, ಅದೊಂದು ಪೋಡಿ ಕೆಲಸ ಆಗಬೇಕು. ಅದಾಯ್ತಾಯ್ತು. ಈಗ ನಾನು ಏನು ಈಗಾಗಲೇ ಕೊಟ್ಟಿದ್ದೀನಿಲ್ಲ, ಅವ್ರಿಗೆ ಈ ನೆಕ್ಸ್ಟ್ ಇನ್ನು 10 ದಿನದಲ್ಲಿ ಅವ್ರಿಗೆ ಆ ಜಾಗವನ್ನು ಪೊಸಿಷನ್ ಕೊಡೋ ಕೆಲಸನೂ ಮಾಡ್ತಾ ಇದ್ದೀನಿ. ಆಲ್ರೆಡಿ ಅದು ಪೋಡಿಯಾಗಿದೆ, ಎಲ್ಲ ಪೋಡಿಯಾಗಿ ಎಲ್ಲ ಮುಗಿಸಿದ್ದೀನಿ. ಈಗೇನು ಸುಮಾರು ಒಂದು 8 ಜನಕ್ಕೆ ಕೊಟ್ಟಿದ್ವಿ, ಏನು 2022-23ರಲ್ಲಿ ಕೊಟ್ಟಿದ್ವಿ. ಅವ್ರಿಗೆ ಇವಾಗ ಪೊಸಿಷನ್ ಕೊಡುವಂಥ ಕೆಲಸವನ್ನು ಕೂಡ ಇನ್ನೊಂದು 10 ದಿನದಲ್ಲಿ ತಮ್ಮ ಸಮ್ಮುಖದಲ್ಲೇ, ನಮ್ಮ ಪತ್ರಕರ್ತರ ಸಮ್ಮುಖದಲ್ಲೇ ಕೊಡುವಂಥ ಕೆಲಸನೂ ನಡೀತಾ ಇದೆ. ಅದ್ರ ಜೊತೆಗೆ ಈಗ ಮಾಗಡಿ ಟೌನಿಂದ ಒಂದು 3 ಕಿಲೋಮೀಟ್ರಲ್ಲಿ ಒಂದು 10 ಎಕರೆ ಜಾಗನೂ ಕೂಡ ರೆಡಿ ಆಗ್ತಾ ಇದೆ. ಅದಕ್ಕೆ ಅಂತ ಹೇಳಿ ಬಡವರಿಗೆ ಕೊಡಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ಜಾಗ ಪರ್ಚೇಸ್ ಮಾಡಿದ್ದೀನಿ. ಅದು ಕೂಡ ನಡೀತಾ ಇದೆ. ಅದು ಆಗಿದ ತಕ್ಷಣವೇ ನಾನು ಏನು ನನ್ನ ಮಾತೇನಿದೆ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ನಾನು ಮಾಡ್ತೀನಿ. ಸಂಘಟನೆ ಯಾವ ರೀತಿ ಮಾಡ್ತಾರೆ ಸರ್? ಸಂಘಟನೆ ಇವಾಗ ಹೊಸ ತಂಡ ಇದೆ. ಅದ್ರ ಜೊತೆಗೆ ಹಳಬರು ನಮ್ಮ ಹಳೆ ನಾಯಕರುಗಳು ಜೊತೆನೂ ಸೇರಿಸ್ಕೊಂಡು, ಯಾರು ನಮ್ಮ ಧನಂಜಯ ಅಣ್ಣವ್ರು ಇರ್ಬೋದು, ಮತ್ತು AH ಬಸವರಾಜ ಅಣ್ಣವ್ರು ಇರ್ಬೋದು, ನಮ್ಮ ಇವರು ನಾರಾಯಣ ಸಮ್ಮಣ್ಣವ್ರು ಇರ್ಬೋದು, ಎಲ್ಲ ನಮ್ಮ ಇವರು ವೀರಭದ್ರಪ್ಪ ಅವ್ರು ಇರ್ಬೋದು, ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ನಾವು ಕೆಲಸ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ. ಹೊಸ ತಂಡವನ್ನು ಕೂಡ ಚುರುಕುಗೊಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಹೆಚ್ಚಿನ ರೀತಿ ನಾವು ಎಲ್ಲರೂ ಕೂಡ ಸಂಘಟನೆಗೆ ಒತ್ತು ಕೊಡಬೇಕು ಅಂತ ಹೇಳಿ ಪ್ರತಿ ಬೂತ್ಗೂ ಕೂಡ ನಾವು ಹೋಗಿ ಮನೆಗೂ ಕೂಡ ನಮ್ಮ ಮೋದಿ ಸಾಹೇಬರಾಗ್ಬೋದು, ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರು ಏನು ಇವತ್ತು ಸಾಂಸ್ಕೃತಿಕ ವಿಶ್ವವಿದ್ಯಾನಿಲಯ ಇರ್ಬೋದು, GTDC ಇರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳು, ಆಮೇಲೆ ಇದು ಸಂಕಿಘಟ್ಟದಲ್ಲಿ ಹಾಸ್ಪಿಟ್ಲ್ ಇರ್ಬೋದು, ಇಂಥ ಹಲವಾರು ಕೆಲಸ, ಮನೆ ನೀರು, ಪ್ರತಿಯೊಂದು ಜಲಜೀವನ್ ಮಿಷನ್ ಕೂಡ ಪ್ರತಿಯೊಂದು ಕೂಡ ಅವ್ರ ಕೊಡುಗೆ ಇದೆ. ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರ ಕೊಡುಗೆ ಇದೆ. ಹಾಗಾಗಿ ಅದನ್ನೆಲ್ಲ ಹೇಳಿ ಜನಗಳಿಗೆ ಆ ಕೆಲಸವನ್ನು ಮುಟ್ಟಿಸುವಂಥ ಕೆಲಸ ಮಾಡುವ ಮೂಲಕ, ಮತ್ತು ನಾವು ಏನು ಮಾಡ್ತಾ ಇದ್ದೀವಿ, ನಾವು ಏನು ಮಾತು ಕೊಟ್ಟಿದ್ದನ್ನ ನಡ್ಕೊತಾ ಇದ್ದೀವಿ ಅನ್ನೋದನ್ನು ಕೂಡ ಜನಗಳಿಗೆ ನಾವು ತೋರಿಸುವ ಮೂಲಕ ಸಂಘಟನೆ ಮಾಡಿ ಹೆಚ್ಚಿನ ರೀತಿ ಅಭಿವೃದ್ಧಿಗೆ ಏನು ಒಳ್ಳೇದಾಗುತ್ತೆ ಅದು ನಮ್ಮ ಕೈಲಾಗುವಂಥ ಕೆಲಸ ನಾವು ಮಾಡ್ತೀವಿ. ಸಂಸದರದ್ದು ಹಣ ಯಾವ ರೀತಿ ವಿನಿಯೋಗ ಆಯ್ತದೆ ಮಾಗಡಿ ತಾಲೂಕು? ಸರ್, ಸಂಸದರದ್ದು ತಮಗೆಲ್ಲ ಗೊತ್ತಿದ್ದಂಗೆ ಬರೋದು ಒಂದು ತಾಲೂಕಿಗೆ 50 ಲಕ್ಷ ರೂಪಾಯಿ ಬರುತ್ತೆ. ಈ ಕಡೆ ಒಂದು ಚರಂಡಿನೂ ಮಾಡ್ಸೋಕ್ಕಲ್ಲ, ಈ ಕಡೆ ಒಂದು ರಸ್ತೆನೂ ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ಸಂಸದರು ಏನು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಆಗುತ್ತೆ, ಎಲ್ಲೆಲ್ಲಿ CSR ಫಂಡ್ಗಳು ಇರ್ಬೋದು, ಅಥವಾ ಅವರ ಒಂದು ಸಂಸದರ ನಿಧಿಯಿಂದ
ಬಸ್ ಸ್ಟಾಪ್ಗಳು ಮಾಡಿಸುವಂಥದ್ದು, ಐಮಾಸ್ ಲೈಟ್ ಮಾಡಿಸುವಂಥದ್ದು ಅಥವಾ ಸಮುದಾಯ ಭವನಗಳಿಗೆ ವಿನಿಯೋಗ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸರ್. ಈಗಾಗಲೇ ಸುಮಾರು 12 ಬಸ್ ಸ್ಟಾಪ್ಗಳಿಂದ ಹೆಚ್ಚಿಗೆ ಆಗಿದೆ. ಈಗ ಆಲ್ರೆಡಿ ಐಮಾಸ್ ಲೈಟು ಒಂದು 5-6 ಅವರ ಒಂದು ಇದರಲ್ಲೇ ಆಗಿದೆ. ಈಗ ನಾವು ಕೂಡ ಐಮಾಸ್ ಲೈಟು ನನ್ನ ವೈಯಕ್ತಿಕವಾಗಿ ಐಮಾಸ್ ಲೈಟು ಮತ್ತು ಬಸ್ ಸ್ಟಾಪ್ಗಳನ್ನ ಮಾಡೋದಕ್ಕೆಲ್ಲ ಹೊರಟಿದ್ದೀವಿ. ಪರ್ಸ್ನಲಿ ನಮ್ಮ ವೈಯಕ್ತಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಸುಮಾರು ಒಂದು ಎಲ್ಲೆಲ್ಲಿ ಕೇಳ್ತಾರೆ ಒಂದು 150 ಬಸ್ ಸ್ಟಾಪು, ಒಂದು 150 ಐಮಾಸ್ ಲೈಟ್ ಮಾಡಿಸ್ಬೇಕು ಅನ್ನೋದು ನಮ್ಮ ಒಂದಿದು. ಎಲ್ಲಿ ಕೇಳ್ತಾರೆ ಅದನ್ನ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಮಾಡೋಕ್ಕೆ ಹೊರಟಿದ್ದೀವಿ. ಸರ್, ಈಗ ಮೈತ್ರಿ ಆದರೆ JDSಗೆ ಹೋಗುತ್ತಾ BJPಗೆ ಬರುತ್ತಾ? ಸರ್, ಅದೆಲ್ಲ ದೊಡ್ಡವ್ರ ತೀರ್ಮಾನ. ಈಗ ದೊಡ್ಡವರು ಅಂತ ಇದ್ದಾರೆ, ನಮ್ಮದು ಪಕ್ಷ ಕಟ್ಟಬೇಕು. ಈಗ ಪಕ್ಷ ಈಗ ಕಟ್ಟೋದು ಪ್ರಸಾದ್ ಗೌಡನ್ನ ಅಧ್ಯಕ್ಷರು ಮಾಡವ್ರೆ. ಪ್ರಸಾದ್ ಗೌಡ ಪಕ್ಷ ಕಟ್ಟೋದಕ್ಕೆ ಅಷ್ಟೇ ನಾನು ಆಲೋಚನೆ ಮಾಡೋದು. ಟಿಕೆಟ್ ಕೊಡ್ತಾರ, ಮತ್ತೊಂದು ಮಾಡ್ತಾರ, ಅದು ನನ್ನ ಕೈಗಿಲ್ಲ. ಅದೆಲ್ಲ ದೊಡ್ಡವರಿದ್ದಾರೆ, ನಮ್ಮ NDA ಕೂಟದ ಎಲ್ಲ ನಾಯಕರುಗಳು ಸೇರ್ಕೊಂಡು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಭದ್ರಾಗಿ ಕೆಲಸ ಮಾಡ್ತೀವಿ. ನಾವು ನನಗೆ ಕೊಡಬೇಕು, ಅಕಸ್ಮಾತ್ ನನಗಿಲ್ಲ ರಾಯಚರಣಿಗೆ ಕೊಡ್ಬೋದು, ಇಲ್ಲ ಶ್ರೀಧರಣಿಗೆ ಕೊಡ್ಬೋದು. ನಾವು ಕೆಲಸ ಮಾಡೋ ಜವಾಬ್ದಾರಿ ನಮಗಿರುತ್ತೆ. ಇಲ್ಲ ಯಾರಿಗಾದ್ರೂ ಕೊಡಲಿ, ಅದು ನಾವು ಮಾಡೋಣ. ಯಾಕೆಂದ್ರೆ ನಮ್ಮ ಕೆಲಸ ಏನು, ನಿಯತ್ತಾಗಿ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಬೇಕು, ಮಾಡ್ತೀವಿ ಸರ್. ಅದು ಮುಂದಿನ ದಿನದಲ್ಲಿ ನೋಡೋಣ, ಅದೇನಾಗುತ್ತೆ ಅದೆಲ್ಲ ದೊಡ್ಡವ್ರ ತೀರ್ಮಾನ ತಗೋತಾರೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.